ದೇವೇಗೌಡರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಪುರಾಣ ಪ್ರಸಿದ್ಧ ಐತಿಹಾಸಿಕ ಜನಗಳ ಜಾತ್ರೆ ಮತ್ತು ಏನು ಪ್ರತಿ ವರ್ಷವೂ ಕೂಡ ರಂಗನಾಥ ಸ್ವಾಮಿ ರಥೋತ್ಸವ ನಡೀತದೆ. ರಾಜ್ಯದ ಎಲ್ಲ ಭಾಗಗಳಿಂದ, ರಾಜ್ಯ ಒಂದೇ ಅಂತ ಹೇಳಿದ್ರು ತಪ್ಪಾಗ್ಬೋದು, ಬಹುಶಃ ಮಹಾರಾಷ್ಟ್ರದಿಂದನೂ ಕೂಡ ಸಾಕಷ್ಟು ಜನ ಇಲ್ಲಿ ದನಗಳನ್ನು ಇಲ್ಲಿಗೆ ತಗೊಬಂದು ಜಾತ್ರೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಕೊಳ್ಳಲಿಕ್ಕೆ ಬರ್ತಕ್ಕಂಥ ಅನೇಕ ರೈತ ಬಂಧುಗಳು ನೂರಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥ ಸತ್ಸಂಪ್ರದಾಯ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಭಾಳ ಜನಗಳು ಕೂಡ ಆಸಕ್ತಿಯಿಂದ ದನಗಳನ್ನು ಸೇರಿಸಿರ್ತಕ್ಕಂಥದ್ದು. ದನಗಳ ಜಾತ್ರೆ ಭಾಳ ದೊಡ್ಡದಾಗಿ ಸೇರಿದೆ. ಏನು ಇಲ್ಲಿಂದ ನಮ್ಮ ಗವಿನಾಗಮಂಗಲ ಗೇಟು ಕರ್ಲಳ್ಳಿ ಕಡೆಗೆ ತಿರುಕೊಳ್ಳೋ ಗೇಟಿಂದ ಪ್ರಾರಂಭಗೊಂಡು ಬಾಲಾಜಿ ರಂಗನಾಥ್ ಥಿಯೇಟ್ರ್ ಇಪ್ಪೆಮರದ ಪಾಳ್ಯವನ್ನು ದಾಟಿರ್ತಕ್ಕಂಥದ್ದು. ಭಾಳ ವಿಶಾಲವಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ ಜನಗಳು ಭಾಳ ಸೇರಿರ್ತಕ್ಕಂಥದ್ದು. ಇದು ಭಾಳ ದಿನಗಳಿಂದ ನಮ್ಮ TAPCMS ಮತ್ತು ನಮ್ಮ ನಾಯಕರುಗಳೆಲ್ಲರೂ TAPCMSನ ನಿರ್ದೇಶಕರುಗಳು ಮತ್ತು ನಮ್ಮ ನಾಯಕರುಗಳು ಹೊರಗಡೆ ಎಲ್ಲ ಹೋದಾಗ ಬೇರೆ ಜಾತ್ರೆಗಳಲ್ಲಿ ಜನಗಳಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಈ ಥರ ಅವ್ರ ಕೈಲಾದ ಮಟ್ಟಿಗೆ ಬಂದಂಥವ್ರಿಗೆ ಉಪಚರಿಸ್ತಕ್ಕಂಥದ್ದು ಒಂದು ಕ್ರಮ ನಡೀತದೆ. ನಾವೆಲ್ಲವೂ ಮಾಡ್ತೀವಿ. ರಂಗನಾಥ ಸ್ವಾಮಿ ಅರವಂಟಿಕೆ ಅಂತ ಅಂದ್ಬಿಟ್ಟು ರಥೋತ್ಸವದಿಂದ 3 ದಿನ ಬಂದಂಥ ಭಕ್ತಾದಿಗಳಿಗೆ ಊಟ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ನಿಜವಾದ ರೈತರುಗಳು ಭಾಳ ಅನುಕೂಲ ಆಗ್ತದೆ, ಅವ್ರ ಭಾವನೆ ನೀಗ್ತದೆ ಈ ಥರ ಮಾಡೋದ್ರಿಂದ ಅಂತ ಏನು ನಮ್ಮ ನಾಯಕರುಗಳೆಲ್ಲರೂ, ಜೊತೆಗೆ ಶಾಸಕರಾದಂಥ ಬಾಲಕೃಷ್ಣರವರು ಈ ವಿಚಾರದಲ್ಲಿ ಇತ್ತೀಚೆಗೆ ಬೊಮ್ಮಲ್ಗೆ ಅಧ್ಯಕ್ಷರಾದಂಥ DK ಸುರೇಶ್ರವರು ಕೂಡ ಅಷ್ಟೆಲ್ಲ ದೊಡ್ಡ ಜನಗಳ ಜಾತ್ರೆ ನಡೀತದೆ, ನಿಮ್ಮ ರೈತ ಸಂಘಟನೆ ನಮ್ಮ TAPCMS ವತಿಯಿಂದ ಏನಾದರೂ ಮಾಡಬೇಕು ಅಂತ ಸೂಚನೆ ಮತ್ತು ಅವ್ರದ್ದೊಂದು ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದಾಗ್ತದಲ್ವ ಬರ್ತಕ್ಕಂಥ ರೈತರುಗಳಿಗೆ ಅಂತಕ್ಕಂಥ ಕಿವಿ. ಮತ್ತು ಅದ್ರ ಜೊತೆಗೆ TAPCMSನ ಅಧ್ಯಕ್ಷರಾದಂಥ ಶಿವಪ್ರಸಾದು, ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರಾದಂಥ ಸೋಮಣ್ಣವರು, ಅವ್ರ ಜೊತೆಗೆ ಇಡೀ ಆಡಳಿತ ಮಂಡಳಿ 8-10 ಜನಗಳು ಮತ್ತು ಅದರ ಸಿಬ್ಬಂದಿ, ಇವರೆಲ್ಲರ ಪರಿಶ್ರಮ ಮತ್ತು ಮಾಡಲೇಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದಾಗಿ ಈ ಸರ್ತಿ ಅದು ಸಾಕಾರಗೊಂಡಿದೆ. ನೋಡ್ತಾ ಇದ್ದೀರಲ್ಲ ತಾವೇನೇ, ಹಸಿದ ಹೊಟ್ಟೆಗೆ ಇಷ್ಟೊಂದು ಊಟ ಕೊಟ್ಟರೆ ಎಷ್ಟು ಬಂದಂಥ ಜಾತ್ರೆಯ ಭಕ್ತಾದಿಗಳಿಗೆ ಮತ್ತು ರೈತ ಬಂಧುಗಳಿಗೆ, ಹಸುಗಳ ಮಾರಾಟಕ್ಕೆ ಬಂದಂಥ ರೈತ ಬಂಧುಗಳಿಗೆ ಭಾಳ ಮಟ್ಟದಲ್ಲಿ ಒಂದು ಸಹಕಾರಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಿಗೆ ನಮಗೊಂದು ಆತ್ಮತೃಪ್ತಿ ಸಿಗ್ತದೆ. ಏನೋ ಒಂದು ದೂರದ ಊರುಗಳಿಂದ ಬಂದಂಥ ಯಾರೋ ನಮಗೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ರೈತ ಸಂಘಟನೆ ವತಿಯಿಂದ ಅಂಥ ಹಸಿದ ಹೊಟ್ಟೆಗಳಿಗೆ ಊಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ರಂಗನಾಥ ಸ್ವಾಮಿ ಪಾದಕ್ಕೆ ನಾವು ಮಾಡ್ತಕ್ಕಂಥ ಪೂಜೆ ಅಂತಕ್ಕಂಥ ಪ್ರಾಮಾಣಿಕವಾದಂಥ ಭಾವನೆಯಿಂದ ಈ ಕೆಲಸವನ್ನೆಲ್ಲರೂ ಕೈಗೊಂಡಿದ್ದಾರೆ. ನಮ್ಮ TAPCMSಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಅದ್ರ ಜೊತೆಗೆ ಮಾರ್ಗದರ್ಶನ ಕೊಟ್ಟಂಥ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ, ನಮ್ಮ TAPCMSನ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ.